ಹೊಸ ಬಿರುದು ಕಿಸ್ ಕಿಂಗ್ ಗೊತ್ತಾಯ್ತು ಎಲ್ಲಿಂದ ಬರ್ತಿದೆ ಅಂತ ಗೊತ್ತಾಯ್ತು ನನಗಿದು. ವಯಸ್ಸಿಂದ ನಾನು ಯಾವಾಗ್ಲೂ ಕಂಪ್ಲೇಂಟ್ ಮಾಡ್ತಿದ್ದೆ, ನಂಗೆ ತಮ್ಮ ಬೇಕು ತಂಗಿ ಬೇಕು ಅಂತ. ಹಿಂಗಿದೆ ಅಣ್ಣ ತಮ್ಮಂದ್ರ ಬಾಂಧವ್ಯ. ಯಾವಾಗ್ಲೂ ಒಂದು ಕೂರ್ಗಿರ್ತಿತ್ತು. ಅವ್ರು ನಂಗೆ ರೆಸ್ಪೆಕ್ಟ್ ಮಾಡ್ಬೇಕು ಅಂತ ಏನಿಲ್ಲ, ಬಟ್ ನಿಜವಾಗ್ಲೂ ಅಣ್ಣಂಗೆ ಹೆಂಗ್ ರೆಸ್ಪೆಕ್ಟ್ ಮಾಡ್ಬೇಕು ಹಂಗೆ ಮಾಡ್ತಾರೆ. ಚೈತ್ರ ನನಗೆ ಅಷ್ಟು ಕನೆಕ್ಟ್ ಆಗಿದ್ದೆ ಆ ಕಾರಣಕ್ಕೆ. ಹೆಸರು ಮಾತ್ರ ಮುತ್ತುರಾಜ, ಆದ್ರೆ ಮುತ್ತು ಕೊಡೋದಕ್ಕೆ ಬೇರೆ ಸಿಕ್ಕಿಲ್ಲ. ಹೀರೋಯಿನ್ ಒಂದು ಹೀರೋ, ಮದ್ವೆ ಆಗು ಅವನು ಹುಡ್ಕೋ, ಅವಳ ಮದ್ವೆ ಆಗು ಇವಳು ಹುಡ್ಕೋ. ಈಗ ಏನ್ ಫ್ರೆಂಡ್ಸ್ ಆಗಿದ್ರು, ಬಿಗ್ ಬಾಸ್ ಬೇರೆ ವರ್ಕೌಟ್ ಆಗುತ್ತಾ? ಆದ್ರೆ ಚೆನ್ನಾಗಿರುತ್ತೆ ಸರ್, ನನಗೂ ಖುಷಿನೇ. ಇನ್ನು ಚೆನ್ನಾಗಿ ಬರುತ್ತೆ, ಇನ್ನು ಸೀನ್ಗಳು ಇನ್ನೂ ಅದ್ಭುತವಾಗಿ ಬರುತ್ತೆ. ಅದಾದ್ರೆ ಇನ್ನೂ ಚೆನ್ನಾಗಿರುತ್ತೆ, ಖುಷಿ ಆಗುತ್ತೆ. ಸುಮ್ನೆ ರ್ಯಾಂಡಮ್ ಆಗಿ ಮಾಡೋಣ, ಹೆಂಗ್ ಬರುತ್ತೋ ಬರ್ಲಿ, ಕಮೆಂಟ್ಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಇವ್ರು ಫ್ರೇಮ್ ಅಲ್ಲಿ ಬರೋದು ಎಲ್ಲೋ ಹಿಂಗ್ ಇಟ್ಬಿಟ್ಟು ಮಾಡಿರೋದಷ್ಟೇ. ನಿಮ್ಗೆ ಇಷ್ಟ ಆಗಿರೋ ಕಂಟೆಸ್ಟೆಂಟ್ ಯಾರು? ಮಲ್ಲಮ್ಮ ಅವ್ರು ಇರೋವರೆಗೂ ಚೆನ್ನಾಗಿ ನೋಡ್ಕೊಳ್ಳಿ. ಅವ್ರು ಇನ್ನೂ ಗೊತ್ತಾಗ್ಲಿಲ್ಲ ಅಥವಾ ಗೆಲುವಿಗೋಸ್ಕರ ಹಂಬಲಿಸಿದಂತ ಅದೊಂದು ಕಿಚ್ಚಿತ್ತಲ್ಲ, ಅದನ್ನ ನಿಮ್ಗೆ ಬೇರೆ ಎಲ್ಲೂ ಸಿಗಲ್ಲ ಅಂತ ನಂಗೆ ಅನ್ಸುತ್ತೆ. ಚಾನ್ಸೇ ಇಲ್ಲ ಸರ್. ಇಷ್ಟು ದಿನ ಶಿಶಿರ್ ಶಾಸ್ತ್ರಿ ಆಗಿದ್ದಂತಹ ನಿಮ್ಮೆಲ್ಲರ ಪ್ರೀತಿಯ ನಟ ಶಿಶಿರ್ ಅವರು ಈಗ ಕಿಸ್ಕಿಂಗ್ ಆಗಿ ಗಂಧದ ಗುಡಿಗೆ ಬಂದಿದ್ದಾರೆ. ಕಿಸ್ಕಿಂಗ್ ಅಂದ ತಕ್ಷಣ ನಿಮ್ಗೆ ನೆನಪಾಗುವಂತದ್ದೇನು ಅಂತ ಹೇಳ್ಬಿಟ್ಟು ಅವ್ರ ಹತ್ರನೇ ಕೇಳೋಣ. ಹೇಳಿ, ಹೇಗಿದ್ರ? ಹೊಸ ಬಿರುದು ಕಿಸ್ಕಿಂಗ್ ಗೊತ್ತಾಯ್ತು ಎಲ್ಲಿಂದ ಬರ್ತಿದೆ ಅಂತ ಗೊತ್ತಾಯ್ತು ನನಗಿದು. ಏನಕ್ಕೆ ಹೇಳಿ ಕಿಸ್ಕಿಂಗ್ ಅಂದ್ರೆ ನೀವು ಏನಕ್ಕೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ನಾನು ಹೇಳ್ತೀನಿ. ನನ್ನ ಪಾತ್ರದ ಹೆಸರು ಏನ್ ಹೇಳಿ? ಮುತ್ತುರಾಜ. ಅದಕ್ಕೆ ಕಿಸ್ಕಿಂಗ್ ಅಂದ್ರೆ ನೀವು. ಗೊತ್ತಾಯ್ತು, ನನಗೆ ಗೊತ್ತಾಯ್ತು. ಮಂಜು ಅವ್ರ ಹತ್ರ ಇಂಟರ್ವ್ಯೂ ಕೂತ್ಕೊಂಡಾಗ ನಮ್ಮ ಮೈಯೆಲ್ಲ ಕಣ್ಣಾಗಿರ್ಬೇಕು, ಮೈಯೆಲ್ಲ ಕಿವಿಯಾಗಿರ್ಬೇಕು, ಬುದ್ಧಿ ಫುಲ್ ಓಡ್ತಾ ಇರ್ಬೇಕು ಅಂತ ಯಾವತ್ತೂ ನಾನು ಪ್ರಿಪೇರ್ ಆಗಿರ್ತೀನಿ. ಅದಕ್ಕೆ ಇವ್ರು ಕಿಸ್ಕಿಂಗ್ ಇದ್ದ ತಕ್ಷಣ ನಾನು ರಿಯಾಕ್ಟೇ ಮಾಡ್ಲಿಲ್ಲ. ನಂಗೆ ಗೊತ್ತಾಯ್ತು ಮುತ್ತುರಾಜ ಅಂತ ಕಿಸ್ಕಿಂಗ್ ಅಂದ್ರಿ ಅಂತ. ಚೆನ್ನಾಗಿದೆ, ಖುಷಿ ಇದೆ. ಬ್ಯೂಟಿಫುಲ್ ನೇಮ್. ಇಷ್ಟು ವರ್ಷ ಪಾತ್ರಗಳಲ್ಲಿ ಸಿಕ್ತಂತ ಹೆಸರುಗಳು, ಈ ಒಂದು ಹೆಸರು ಇದಕ್ಕೆ ತೂಕನೇ ಬೇರೆ ಇದೆ. ಯಾಕಂದ್ರೆ ಅಣ್ಣ ಅವರ ನಿಜವಾದ ಹೆಸರು ಅಂಡ್ ಅವರ ಹೆಸರಿನ ಪಾತ್ರ ಅಂಡ್ ಅವರ ಹೆಸರುಗಳು ಸುತ್ತ ಇರುವಂತ ಒಂದಷ್ಟು ಪಾತ್ರಗಳು, ಮನೆ ಹೆಸರು, ಸೊ ಇದೆಲ್ಲ ಇರ್ಬೇಕಾದ್ರೆ ಒಂದು ಬೇರೆ ಫೀಲ್ನೇ ಕೊಡ್ತಾ ಇರುತ್ತೆ. ಸೊ ತುಂಬಾ ಖುಷಿ ಇದೆ. ಶ್ರೀಗಂಧದ ಗುಂಡಿಗೆ ಒಂದು ಹಿರಿಯಣ್ಣ, ಯಾಕಂತಂದ್ರೆ ನಾರ್ಮಲ್ ಲೈಫಲ್ಲಿ ನೀವು ಐ ಥಿಂಕ್ ನೀವು ಒಬ್ರೆ. ಸೊ ಇಲ್ಲಿ ತಮ್ಮಂದ್ರು ಸಿಕ್ಕಿದ್ದಾರೆ. ಸೊ 3 ಜನ ತಮ್ಮಂದ್ರು. ಸೊ ಆ ಬಾಂಧವ್ಯ ಹೆಂಗಿದೆ, ಅಣ್ಣ ತಮ್ಮಂದ್ರ ಬಾಂಧವ್ಯ? ಯಾಕಂತಂದ್ರೆ ನಿಮ್ಮ ನೋಡಿದಾಗೆಲ್ಲ ನನಗೆ ಇನ್ನೊಂದು ಸಿನಿಮಾ ನೆನಪಾಗುತ್ತೆ, ಯಜಮಾನ ಸಿನಿಮಾ ನೆನಪಾಗುತ್ತೆ, ವಿಷ್ಣು ಅವ್ರದ್ದು. ತುಂಬಾ ಖುಷಿ ಇದೆ ನಂಗೆ. ಆಕ್ಚುಲಿ ಚಿಕ್ಕ ವಯಸ್ಸಿಂದ ನಾನು ಯಾವಾಗ್ಲೂ ಕಂಪ್ಲೇಂಟ್ ಮಾಡ್ತಿದ್ದೆ, ನಂಗೆ ತಮ್ಮ ಬೇಕು ತಂಗಿ ಬೇಕು ಅಂತ. ಅಪ್ಪ ಅಮ್ಮನ ಹತ್ರ ಯಾವಾಗ್ಲೂ ಕಂಪ್ಲೇಂಟ್ ನಂದು. ಅದು ಯಾಕೋ ಆಗ್ಲಿಲ್ಲ. ಅದು ನಂಗೆ ಯಾವಾಗ್ಲೂ ಒಂದು ಕೊರಗಿರೋದು, ನನ್ಗೆ ಯಾರಾದ್ರೂ ಒಬ್ರು ಹೊಡ್ತವ್ರು ಇರ್ಬೇಕಲ್ಲ, ಅದೊಂದು ಎಕ್ಸ್ಪೀರಿಯನ್ಸ್ ಮಾಡ್ಬೇಕಲ್ಲ, ಬಾಂಧವ್ಯ ಹೆಂಗಿರುತ್ತೆ ಅಂತ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಲ್ಲ ಅಂತ ಯಾವಾಗ್ಲೂ ಒಂದು ಕೊರಗಿರ್ತಿತ್ತು. ಅದೇ ಕಾರಣಕ್ಕೆ ನಾನು ನನ್ಗೆ ಜೊತೆಲಿ ಹುಟ್ಲಿಲ್ಲ ಅಂದ್ರೂ ನನ್ನ ತಂಗಿಗಿಂತ ಹೆಚ್ಚಾಗಿ ದೀಪಾ ಹಿರೇಮಠ ಅಂತ ಹೊರಗಡೆ ಇದ್ದಾಳೆ. ಅದು ಬಿಟ್ಟು ಚೈತ್ರ ನನಗೆ ಅಷ್ಟು ಕನೆಕ್ಟ್ ಆಗಿದ್ದೆ ಆ ಕಾರಣಕ್ಕೆ. ಸೊ ಈ ತರ ಎಲ್ಲ ಇದ್ದಾಗ ಇವ್ರುಗಳು ನನಗೆ ಯಾವಾಗ ಸಿಕ್ಕಿದ್ರು 3 ಜನ, ನಾವು ಹತ್ತತ್ರ ಒಂದು 3 ತಿಂಗಳಿಂದ ಶೂಟಿಂಗ್ ಮಾಡ್ತಾ ಇದೀವಿ ಅಷ್ಟೇ. ಆ 3 ತಿಂಗಳಲ್ಲಿ ನಾವು 3 ಜನ ಒಟ್ಟಿಗೆ ಹುಟ್ಟಿದೀವೇನೋ, ಒಂದೇ ಮನೇಲಿ ಹುಟ್ಟಿದೀವೇನೋ ಅನ್ನೋ ರೀತಿಗೆ ಒಂದು ಬಾಂಧವ್ಯ ಬೆಳೆದ್ಬಿಟ್ಟಿದೆ. ಯೂಶಲಿ ಹುಡುಗರ ಮಧ್ಯೆ ಅದು ಕಡಿಮೆ ಆಗೋದು. ಫ್ರೆಂಡ್ಸ್ ಆಗಿದ್ರೆ ಅದು ಬೇರೆ ತರ ಇರುತ್ತೆ. ಬಟ್ ಈ ತರ ಅಣ್ಣ ತಮ್ಮ ಅನ್ನೋ ಬಾಂಧವ್ಯ, ಅವ್ರು ನನಗೆ ರೆಸ್ಪೆಕ್ಟ್ ಮಾಡ್ಬೇಕು ಅಂತ ಏನಿಲ್ಲ. ಚಿಕ್ಕವರಾಗಿದ್ರು ಅವ್ರು ನಂಗೆ ರೆಸ್ಪೆಕ್ಟ್ ಮಾಡ್ಬೇಕು ಅಂತ ಏನಿಲ್ಲ, ಬಟ್ ನಿಜವಾಗ್ಲೂ ಅಣ್ಣಂಗೆ ಹೆಂಗ್ ರೆಸ್ಪೆಕ್ಟ್ ಮಾಡ್ಬೇಕು ಹಂಗೆ ಮಾಡ್ತಾರೆ. ಸೊ ಇದೆಲ್ಲ ಅದ್ ಹೆಂಗೆ ಕೂಡ್ ಬರುತ್ತೆ ಅಂತಾರಲ್ಲ, ಹಂಗ್ ಕೂಡ್ ಬಂದಿದೆ. ಹೆಸರು ಮಾತ್ರ ಮುತ್ತುರಾಜ, ಆದ್ರೆ ಮುತ್ತು ಕೊಡೋದಕ್ಕೆ ಬೇರೆ ಸಿಕ್ಕಿಲ್ಲ. ಏನ್ ಹೇಳ್ತೀರಾ ಇದಕ್ಕೆ? ಏನ್ ಮಾಡೋಣ, ದುರಂತ, ಏನು ಮಾಡಕ್ಕಾಗಲ್ಲ. ಇದು ಆಕ್ಚುಲಿ ಒಂಥರ ಖುಷಿ ಇದೆ ನನಗೆ. ಈ ಪ್ರಾಜೆಕ್ಟ್ ಒಪ್ಕೊಳ್ಳೋದಕ್ಕೆ ಇದು ಒಂದು ಕಾರಣ ಮಂಜು. ಯಾಕೆ ಗೊತ್ತಾ, ಪ್ರತಿ ಪ್ರಾಜೆಕ್ಟ್ ಅಲ್ಲೂ ರೊಮ್ಯಾನ್ಸು, ಹೀರೋಯಿನ್, ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಇಬ್ರು ಹೀರೋಯಿನ್ ಒಂದು ಹೀರೋ, ಇವನ್ ಮದ್ವೆ ಆಗು ಅವನು ಹುಡ್ಕೋ, ಅವಳ ಮದ್ವೆ ಆಗು ಇವಳು ಹುಡ್ಕೋ. ಈ ಪ್ಯಾಟ್ರನ್ನ ಬಿಟ್ಟು ಬನ್ನಿ ಟೆಲಿವಿಷನ್ ಅಲ್ಲಿ, ಯಾಕೆ ಬರಲ್ಲ? ಸೊ ಆ ನಿಟ್ಟಿನಲ್ಲಿ ಕಲರ್ಸ್ ಅವರು ಬೇರೆ ಬೇರೆ ರೀತಿಯಾದಂತ ಕಥೆಗಳು ತರ್ತಾ ಇದಾರೆ. ನೀವೇ ನೋಡಿದಾಗೆ ನಂದಗೋಕುಲ ಬಂತು, ಪ್ರೇಮ ಕಾವ್ಯ ಬಂತು. ಸೊ ಈ ತರ ಹಲವಾರು ಕಥೆಗಳನ್ನ ಬೇರೆ ರೀತಿ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದಾರೆ. ನಾನು ಈ ಪ್ರಾಜೆಕ್ಟ್ ಒಪ್ಕೊಳ್ಬೇಕಾದ್ರೆ ನಿಮ್ಗೆ ಪೇರಿಲ್ಲ ಅಂದಾಗ ನಂಗೆ ಆಕ್ಚುಲಿ ಖುಷಿ ಆಯ್ತು. ಹೌದು, ಬೇಡ, ನನಗೆ ತುಂಬಾ ವರ್ಷ ಮಾಡಿದೆ, ನನ್ನ ಸೀರೀಸ್ ಮಾಡ್ತಾ ಇದ್ದೀನಿ ಅದ್ರಲ್ಲಿ ಪೇರಿದ್ದಾರೆ, ಸಿನಿಮಾ ಮಾಡ್ತಾ ಇದ್ದೀನಿ ಅದ್ರಲ್ಲಿ ಪೇರಿದ್ದಾರೆ. ಸೊ ಸಾಕು, ಸೀರಿಯಲ್ ಅಲ್ಲಿ ರೆಗ್ಯುಲರ್ ಬೇಸಿಸ್ ಅಲ್ಲಿ ಪೇರ್ ಆಗಿ ಜನಕ್ಕೆ ಕಾಣಿಸ್ಕೊಳ್ಳೋದಕ್ಕಿಂತ ಒಬ್ಬ ಇಂಡಿವಿಜುವಲ್ ಆಗಿ ಜನರ ಮನಸ್ಸಿಗೆ ಹತ್ರ ಆಗೋಣ ಅಂತ ಅನಿಸ್ತು. ಸೊ ಶ್ರೀಗಂಧದ ಗುಡಿ ಒಪ್ಕೊಳ್ಳೋದಕ್ಕೆ ಕಾರಣ ಬಂದ್ಬಿಟ್ಟು ನೀವು ಕತೆ ಚೇಂಜಸ್ ಆಗ್ಬೇಕು ಅಂತ ಹೇಳ್ಬಿಟ್ಟು, ಹಾಗೇನೆ ಹೊಸ ಪಾತ್ರವನ್ನ ನಾನು ನಿಭಾಯಿಸಬೇಕು ಅನ್ನುವಂಥದ್ದನ್ನ ಹೇಳಿದ್ರೆ. ಅದ್ರ ಜೊತೆಗೆ ಈಗ ಪೇರ್ ಇಲ್ಲ ಅಂತ ಹೇಳಿದ್ರು, ಮುಂದಿನ ದಿನಗಳಲ್ಲಿ ಬರ್ತಾರೆ ಅಂತ ಡೈರೆಕ್ಟರ್ ಮತ್ತೆ ಪ್ರೊಡ್ಯೂಸರ್ಸ್ ಎಲ್ಲ ಹೇಳಿದ್ರು. ಸೊ ಆಗ್ಲೇ ಒಂದು ಕ್ವಶನ್ ಕೂಡ ಎದುರಾಯ್ತು ನಿಮಗೆ. ಸೊ ಈಗ ಏನ್ ಫ್ರೆಂಡ್ಸ್ ಆಗಿದ್ರು, ಬಿಗ್ ಬಾಸ್ ಬೇರೆ ವರ್ಕೌಟ್ ಆಗುತ್ತಾ ಅಂತ? ಆದ್ರೆ ಚೆನ್ನಾಗಿರುತ್ತೆ ಸರ್, ನನಗೂ ಖುಷಿನೇ. ಹೌದು ಹೌದು, ಯಾಕಂದ್ರೆ ಹೆಂಗ್ ಆಲ್ರೆಡಿ ಬಾಂಡಿಂಗ್ ಇರೋದ್ರಿಂದ ಇದು ಹೊಸದಾಗಿ ಏನು ವರ್ಕೌಟ್ ಮಾಡೋ ಅವಶ್ಯಕತೆ ಇರಲ್ಲ. ಇನ್ನು ಚೆನ್ನಾಗಿ ಬರುತ್ತೆ, ಇನ್ನು ಸೀನ್ಗಳು ಇನ್ನೂ ಅದ್ಭುತವಾಗಿ ಬರುತ್ತೆ, ಇನ್ನೂ ಇಂಪ್ರೂವೈಸ್ಗಳಾಗುತ್ತೆ. ಆಮೇಲೆ ಈಗಲೇ ಜನ ನಮ್ಮನ್ನ ಚಿಕ್ಕ ಸ್ಕ್ರೀನ್ ಅಲ್ಲಿ ನೋಡಿ ಇನ್ನೂ ಖುಷಿ ಪಡ್ತಾ ಇರ್ತಾರೆ, ಮೊಬೈಲ್ ಅಲ್ಲಿ ನೋಡಿ ಖುಷಿ ಪಡ್ತಾ ಇದಾರೆ, ಟೆಲಿವಿಷನ್ ನೋಡಿದಾಗ ಇನ್ನೂ ಖುಷಿ ಪಡ್ತಾರಲ್ವಾ. ಅದಾದ್ರೆ ಇನ್ನೂ ಚೆನ್ನಾಗಿರುತ್ತೆ, ಖುಷಿ ಆಗುತ್ತೆ. ಇತ್ತೀಚೆಗಷ್ಟೇ ಕಡಲ ಕಿನಾರೆಯಲ್ಲಿ ಉಪೇಂದ್ರ ಅವರ ಹಾಡಿಗೆ ಹೆಜ್ಜೆ ಹಾಕಿದ್ರಿ, ಉಪೇಂದ್ರ ಸರ್ ಅವರ ಬರ್ತ್ಡೇಗೆ. ಆ ಒಂದು ರೀಲ್ ಬಗ್ಗೆ ಹೇಳೋದು ಏನಿಲ್ಲ, ಅದು ನಾವು ಯಾವ್ದೋ ಒಂದು ಶೂಟ್ಗೋಸ್ಕರ ಶ್ರೀಲಂಕಾಗೆ ಹೋಗಿದ್ವಿ. ಅವತ್ತು ಉಪ್ಪಿ ಸರ್ ಬರ್ಡೇ.
ಅಂಡ್ ಐಶು ಉಪ್ಪಿ ಅವರ ಎಷ್ಟು ದೊಡ್ಡ ಅಭಿಮಾನಿ ಅಂತ ಎಲ್ರಿಗೂ ಗೊತ್ತು. ಅಂಡ್ ನನಗೂ ಉಪ್ಪಿ ಸರ್ ಅಂದ್ರೆ ನನ್ಗೊಂಥರ ಅವ್ರ ಐಡಲ್. ಅವ್ರು ನೋಡಿದ್ರೆ ಹಿಂಗ್ ನಿಂತ್ಕೋಬೇಕು ಅಂತ ಅನ್ಸೋ ಅಂತ ಅಷ್ಟು ರೆಸ್ಪೆಕ್ಟ್ಫುಲ್ ವ್ಯಕ್ತಿ. ಸೊ ನಾವು ಎಲ್ರಿಗೂ ಟ್ರಿಬ್ಯೂಟ್ ಕೊಟ್ವಿ. ಅಂದ್ರೆ ಪುನೀತ್ ಸರ್ ಬರ್ಡೇ ಟ್ರಿಬ್ಯೂಟ್ ಕೊಟ್ವಿ, ಶಿವಣ್ಣನ್ ಬರ್ಡೇ ಟ್ರಿಬ್ಯೂಟ್ ಕೊಟ್ವಿ. ಉಪ್ಪಿ ಸರ್ ಬರ್ಡೇ ಬಂದಾಗ ಟ್ರಿಬ್ಯೂಟ್ ಕೊಡಕ್ ನಾವೇನು ಶೂಟ್ ಮಾಡ್ಕೊಂಡಿಲ್ವಲ್ಲ, ಇಲ್ಲೇ 10 ದಿನದಿಂದ ಇದೀವಿ, ಏನ್ ಮಾಡೋದು ಅಂದಾಗ ಸುಮ್ನೆ ರ್ಯಾಂಡಮ್ ಆಗಿ ಮಾಡೋಣ, ಹೆಂಗ್ ಬರುತ್ತೋ ಬರ್ಲಿ, ಕಮೆಂಟ್ಸ್ ಬಗ್ಗೆ ತಲೆ ಕೆಡಿಸ್ಕೊಳೋದು ಬೇಡ. ನಾವು ಉಪ್ಪಿ ಸರ್ಗೋಸ್ಕರ ಒಂದ್ ಚಿಕ್ಕ ನಮ್ ಕೈಲಿ ಏನಾಗುತ್ತೋ ಅದ್ ಮಾಡೋಣ ಅಂತ ಸುಮ್ಮನೆ ಮಾಡಿದಷ್ಟೇ. ಇಲ್ಲಿ ನೋಡಿ, ಇಬ್ರು ಫ್ರೇಮಲ್ಲಿ ಬರೋದು ಎಲ್ಲೋ ಹಿಂಗ್ ಇಟ್ಬಿಟ್ಟು ಮಾಡಿರೋದಷ್ಟೇ. ಅದ್ ಬಿಟ್ಟು ನಾನ್ ಶೂಟ್ ಮಾಡಿರೋದು, ಅವ್ರು ಶೂಟ್ ಮಾಡಿರೋದು. ಬಟ್ ಅದು ತುಂಬಾ ಚೆನ್ನಾಗಿ ಹಿಟ್ ಆಗೋಯ್ತು. ಇವ್ರೇನ್ ಶ್ರೀಲಂಕಾ ಬೀಚಲ್ಲಿ ಮಾಡಿದಂಥದ್ದು. ಅದು ಸಿಕ್ಕಾಪಟ್ಟೆ ಆಲ್ರೆಡಿ 3 ಮಿಲಿಯನ್ ದಾಟಿದೆ ಅನ್ಸುತ್ತೆ ವ್ಯೂಸ್. ಖುಷಿ ಇದೆ. ಈಗ ಬಿಗ್ ಬಾಸ್ ಸೀಸನ್ 12 ನಿಮ್ಗೆ ಯಾರು ಫೇವ್ರೇಟ್, ಯಾಕಂದ್ರೆ ಸಾಕಷ್ಟು ಒಡನಾಟ ಎಲ್ರ ಜೊತೆನೂ ಇದ್ದೇ ಇರುತ್ತೆ. ಸೊ ನಿಮ್ಗೆ ಇಷ್ಟ ಆಗಿರೋ ಕಂಟೆಸ್ಟೆಂಟ್ ಯಾರು, ಹೆಂಗ್ ಆಡ್ಬೋದು ಅಂತ? ಆಕ್ಚುಲಿ ನಂಗೆ ಸುದಿ ಅವ್ರ ಮೇಲೆ ತುಂಬಾ ಹೋಪ್ಸ್ ಇದೆ ನನಗೆ. ಐ ಡೋಂಟ್ ನೋ, ಅಂದ್ರೆ ಅವ್ರ ಇಂಟರ್ವ್ಯೂಸ್ನ ನಾನು ನೋಡಿದ್ದೀನಿ, ನಿಮ್ ಜೊತೆ ಮಾತಾಡಿರೋದನ್ನು ನೋಡಿದ್ದೀನಿ, ತುಂಬಾ ಇಂಟರ್ವ್ಯೂಸ್ನ ನಾನು ನೋಡಿದ್ದೀನಿ. ಅವರು ತುಂಬಾ ಪೆಕ್ಯುಲಿಯರ್ ಕ್ಯಾರೆಕ್ಟರ್ ಅಂತ ಅನಿಸ್ತಾರೆ. ಮಾತು ಅದ್ಭುತವಾಗಿದೆ ಅವ್ರದ್ದು, ಪ್ರತಿಯೊಂದು ಮಾತನ್ನು ಸಕ್ಕದಾಗಿ ಹೊಡಿತಾರೆ ಅವರು. ಅಂಡ್ ಅವ್ರು ತುಂಬಾ ಕಷ್ಟಗಳನ್ನು ನೋಡ್ಕೊಂಡು ಬಂದಿರೋಂಥ ವ್ಯಕ್ತಿ. ಸೊ ಅದ್ರದ್ದು ಬೆಲೆ ಗೊತ್ತಿರುತ್ತೆ ಅಂತ ಅನ್ಸುತ್ತೆ. ಸೊ ಎಲ್ಲಾ ಕಾರಣಗಳಿಂದ ಆ ಕ್ಯಾರೆಕ್ಟರ್ ನಂಗೆ ತುಂಬಾ ಖುಷಿ ಕೊಡುತ್ತೆ. ಅವ್ರು ಚೆನ್ನಾಗಿ ಆಡ್ಬೇಕು ಅಂತ ನಂಗೆ ಅನ್ಸುತ್ತೆ. ಅಂಡ್ ಮಲ್ಲಮ್ಮ ಅವ್ರು ಇರೋವರೆಗೂ ಚೆನ್ನಾಗಿ ನೋಡ್ಕೊಳ್ಳಿ ಅವ್ರನ್ನ ಮನೇಲಿ. ಅವ್ರಿಗೇನು ತೊಂದರೆ ಆಗ್ತಾರ ತರ ನೋಡ್ಕೊಂಡು ಅವ್ರ ಕ್ಯೂಟ್ನೆಸ್ನ, ಅವ್ರ ಆಶೀರ್ವಾದನ ಮನೆಯಲ್ಲೆಲ್ಲ ಕೊಡ್ತಾ ಹೋಗ್ಲಿ ಅಂತ ಅನ್ಸುತ್ತೆ. ನೀವಿದ್ದಾಗ ಸ್ವರ್ಗ ನರ್ಕ ಕಾನ್ಸೆಪ್ಟ್ ಇತ್ತು. ಸೊ ಈಗ ಒಂಟಿ ಜಂಟಿ ಅನ್ನುವಂತಹ ಕಾನ್ಸೆಪ್ಟ್, ಸೊ ನಿಮ್ಗೆಲ್ಲೋ ಮಿಸ್ ಆಯ್ತಾ ಅಂತ? ಇಲ್ಲ ಸರ್, ನಮ್ಮ ಕಾನ್ಸೆಪ್ಟ್ ಬಗ್ಗೆ ನಂಗೆ ತುಂಬಾ ಹೆಮ್ಮೆ ಇದೆ. ಅದ್ರ ಬಗ್ಗೆ ತುಂಬಾ ಖುಷಿ ಇದೆ ನನಗೆ. ಯಾಕಂದ್ರೆ ಅಲ್ಲಿ ಪಟ್ಟಂತ ಕಷ್ಟ, ಅಲ್ಲಿ ಗೆಲುವಿಗೋಸ್ಕರ ಹಂಬಲಿಸಿದಂತ ಅದೊಂದು ಕಿಚ್ಚಿತ್ತಲ್ಲ, ಅದನ್ನ ನಿಮ್ಗೆ ಬೇರೆ ಎಲ್ಲೂ ಸಿಗಲ್ಲ ಅಂತ ನಂಗೆ ಅನ್ಸುತ್ತೆ. ಚಾನ್ಸೇ ಇಲ್ಲ ಸರ್. ನಾವು ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಪ್ರತಿ ದಿನಾನು ಪಡೆದಿದಂತ ಕಷ್ಟ ಅನ್ನೋದಕ್ಕಿಂತ ಅದೊಂದು ಹೋಗ್ಲೇಬೇಕು ಅನ್ನೋ ಒಂದು ಹಠ ಇದೆಯಲ್ಲ, ಆ ಹಠ ಬೇರೆ ಎಲ್ಲೂ ಬರಕ್ ಸಾಧ್ಯ ಇಲ್ಲ. ಬಟ್ ನಮ್ಮ ಕಾನ್ಸೆಪ್ಟ್ ಬಗ್ಗೆ ನಂಗೆ ತುಂಬಾ ಹೆಮ್ಮೆ ಇದೆ. ಈಗ ಐಶ್ವರ್ಯ ಅವ್ರು ಕಾಲ್ ಮಾಡಿ ಒಂದು ಪ್ರ್ಯಾಂಕ್ ಮಾಡಬೇಕು ಅಂತ. ಪ್ರ್ಯಾಂಕ್ ಮಾಡ್ಬೇಕಾ? ನಿಮ್ಮೆಲ್ಲರ ದೃಷ್ಟಿನೇ ಬಿದ್ದೈತೆ ಹೋಗ್ರಿ. ಐಶ್ವರ್ಯ ಅವರೇ ಹಲೋ, ನಮಸ್ತೆ. ನಮಸ್ತೆ. ಯಾರು ಅಂತ ಗೊತ್ತಾಯ್ತಾ? ಸರೋಜ ಅಂತ ಗೊತ್ತಾಯ್ತು ನನಗೆ. ಅಲ್ಲ, ಇನ್ನೇನ್ ಯಾವ ಗೊತ್ತಾ? ನಂಬರ್ ಇದು? ಇದು ಮಂಜುನಾಥ್ ಅಂತ, ಬಾಸ್ ಟಿವಿಯಿಂದ. ಹಾಯ್. ನನ್ನ ಫೋನ್ ಸ್ವಿಚ್ ಆಫ್ ಆಗಿದೆ. ಸೊ ಸುಮ್ಮನೆ ಹಂಗೇನೆ ನಾನು ನಿಮ್ಮ ಹತ್ರ ಒಂದು ವಿಶ್ ಬೈಟ್ ಕೇಳೋಣ ಅಂತ ಫೋನ್ ಮಾಡಿದೆ. ಬಟ್ ಅಷ್ಟರಲ್ಲಿ ನಂಬರ್ ಸ್ವಿಚ್. ಏನಿಲ್ಲ, ಬಟ್ ನಿಮ್ಮಲ್ಲೇ ಇರ್ಲಿ, ಯಾರ ಹತ್ರನು ಹೇಳಕ್ ಹೋಗ್ಬೇಡಿ. Okay. ಈ ಜರ್ನಲಿಸಂ ಫೀಲ್ಡ್ ಇಂದ ಬಿಗ್ ಬಾಸ್ ವೈಲ್ಡ್ ಕಾರ್ಡ್ ಎಂಟ್ರಿಗೆ ಒಂದಷ್ಟು ಸೆಲೆಕ್ಟ್ ಮಾಡ್ಕೊಳ್ತಿದ್ದಾರೆ. Okay. ಸೊ ನನಗೆ ಒಂದು ಅಪ್ರೋಚ್ ಬಂದಿದೆ, ಬಟ್ ಅದಕ್ಕೆ ಒಂದು ವಿಶ್ ಬೈಟ್ ಬೇಕಿತ್ತು, ಹಾಗಾಗಿ. ಖಂಡಿತ ಕೊಡ್ತೀನಿ, ಅದ್ರಲ್ಲಿ ಏನಂತೆ. ಸೊ ಇಲ್ಲೇ ಇವಾಗ ಜಸ್ಟ್ ಮಾತುಕತೆ ಆಯ್ತು, ಅವರು ಪಕ್ಕದಲ್ಲಿದ್ದಾರೆ. ಸೊ ಈ ತರ ಯಾರ್ಯಾರು ಗೊತ್ತು ಅಂತ ಕೇಳಿದಕ್ಕೆ ನಿಮ್ಮ ಹೆಸರೆಲ್ಲ ಇತ್ತು. ಅದಕ್ಕೆ ಸರೋಜ ಅವರು ಇದ್ರಲ್ಲ, ಸೊ ಹಂಗೆ ನನ್ನ ಫೋನ್ ಸ್ವಿಚ್ ಆಫ್ ಆಗಿರೋದ್ರಿಂದ ಅವ್ರ ಹತ್ರ ಮಾಡಿಸ್ದೆ. ಖಂಡಿತ ಸಪೋರ್ಟ್ ಮಾಡೋಣ. ಅದಕ್ಕೆ ಏನಂತೆ, ನಮ್ಮವ್ರು ಹೋಗ್ತಾ ಇದಾರೆ ಅಂದ್ರೆ. ಹಲೋ ಹಲೋ ಖಂಡಿತ I'll send it. ಹಲೋ ಹಲೋ, ಒಂದು ನಿಮಿಷ ಅವ್ರು ಕೊಟ್ಟು ನೋಡಿ ಕೇಳ್ತಾ ಮಾತಾಡಿ. ಇದೆ? ಇಲ್ಲಿ ಒಂಚೂರು ಸಿಗ್ನಲ್ ಕಡಿಮೆ ಇದೆ. ಹಲೋ, ನಮಸ್ತೆ ಐಶ್ವರ್ಯ, ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ಅಂದ್ರೆ ಓಕೆ, ಈಗ ಇವರು ಮಂಜುನಾಥ್ ಅವ್ರನ್ನ ವೈಲ್ಡ್ ಕಾರ್ಡ್ ಕಳಿಸ್ಬೇಕು ಅನ್ನೋದೊಂದು ನಮ್ಗೆ ಯೋಚನೆ ಇದೆ. ಯಾರು ಮಾತಾಡ್ತಾರೆ? ಸಾರಿ. ಅದೇ ನಮ್ಮ ಹೆಸರನ್ನ ನಾವು ಹೇಳೋ ಹಾಗಿಲ್ಲ. ಬಿಗ್ ಬಾಸ್ ತಂಡದಿಂದ ನಿಮ್ಗೆ ಹೆಂಗ್ ಫೋನ್ ಬರುತ್ತೆ ಅಂತ ನಿಮ್ಗೂ ಗೊತ್ತಿರುತ್ತಲ್ಲ. ಓಕೆ, ಸರಿ, ಹೇಳಿ. ಓಕೆ, ಅವ್ರನ್ನ ಕಳಿಸ್ಬೋದಾ? ಹೆಂಗೆ? ಅಲ್ಲಿ ಮನೆ ಒಳಗೆ ಹೋದ್ರೆ ಅವರು ಚೆನ್ನಾಗಿರ್ತಾರ? ಏನ್ ಮಾಡ್ತಾರೆ? ಅದೇ ಅಂದ್ರೆ ಇಟ್ಸ್ ನೈಸ್. ಅಂದ್ರೆ ಒಳ್ಳೆ ಕಂಟೆಸ್ಟೆಂಟ್ ಆಗಿರ್ತಾರೆ. ಇವಾಗಿರೋ ಕಂಟೆಸ್ಟೆಂಟ್ ಕಂಪೇರ್ ಮಾಡಿದ್ರೆ he will be different. ಒಂದು ಡಿಫ್ರೆಂಟ್ ಆಗಿ. ನಾವು ಮಂಜು ಅವ್ರು ಕೇಳಿದ್ವಿ ಮೇಡಮ್, ಅಲ್ಲಿ ಒಳಗ್ ಹೋಗಿ ಒಂದು ಲವ್ ಸ್ಟೋರಿಯ ಟ್ರ್ಯಾಕ್ ನಡಿಬೇಕು ಅಂತ ನಾವ್ ಹೇಳಿದ್ವಿ. ಮಂಜು ಅವ್ರಿಗೆ ಯಾರು ಒಳಗಿರೋರ್ ಪೇರ್ ಆದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ ಮೇಡಮ್ ನಿಮ್ಗೆ? ಯಾರು ಇಲ್ಲ. ಯಾಕೆ ನಾವು ಅದೇ ಲವ್ ಟ್ರ್ಯಾಂಗಲ್ ಅಲ್ಲಿ ಚೆನ್ನಾಗಿರಲ್ಲ ಅವರು. ಜಾಸ್ತಿ ಮಾಡ್ತಾರೆ, ಕಾಂಟ್ರವರ್ಸಿ ಕ್ರಿಯೇಟ್ ಮಾಡೋದು. ಓಕೆ ಓಕೆ, ಅಂತವ್ರೆ ಬೇಕು ಮೇಡಮ್. ನನ್ನೂ ಕೂಡಿಸ್ಕೊಂಡು ಇಲ್ಲಿ ಕಾಂಟ್ರವರ್ಸಿ ಮಾಡ್ತಾ ಇದಾರೆ. ಚೆನ್ನಾಗಿದ್ದೀರಾ ಮೇಡಮ್? ಹೆಂಗಿದ್ದೀರಾ ಮೇಡಮ್? ಯಾರು? ಇನ್ನೂ ಗೊತ್ತಾಗ್ಲಿಲ್ವಾ? ಥೂ ರಂಜಿತ. ಲೇ. ಯಾರು? ಹಾ ಸರಿ, ಇಂಟರ್ವ್ಯೂ ಆದ್ಮೇಲೆ ಸಿಗ್ತೀನಿ, ಬಾಯ್. ಅಯ್ಯೋ, ನಾನು busy ಇದ್ದೀನಿ. ಓಕೆ, ಸರಿ. ಓಕೆ, ಬಾಯ್ ಬಾಯ್. ಐಶ್ವರ್ಯ ಅವರೇ, ಒಂದೇ ಒಂದು ನಿಮಿಷ. ಹಾ. ಶಿಶಿರ್ ಅವರ ನಟನೆಯ ಶ್ರೀಗಂಧದ ಗುಡಿ ಬರ್ತಾ ಇದೆ ಅಕ್ಟೋಬರ್ 6ರಿಂದ. ಹೌದು. ಯಾವ ರೀತಿ ಬೆಸ್ಟ್ ವಿಶಸ್ ಅನ್ನ ತಿಳಿಸ್ತೀರಾ? ಶ್ರೀಗಂಧದ ಗುಡಿ ಮೋಸ್ಟ್ ಆಂಟಿಸಿಪೇಟೆಡ್ ಸೀರಿಯಲ್ ಬಿಕಾಸ್
ಇದು ಬೇರೆ ಸೀರಿಯಲ್ ತರ ಇಲ್ಲ. ಕತೆ ಪ್ರೋಮೋ ಎಲ್ಲ ನೋಡ್ತಾ ಇದ್ರೆ ಹುಡುಗರು ಪಾಡು ಹೇಳುವಂತ ಒಂದು ಕತೆ ವಿಚ್ ಇಸ್ ವೆರಿ ಡಿಫ್ರೆಂಟ್. ಅಂಡ್ ಶಿಶಿರ್ ಅವರು ಬೇರೆ ತರ ಪಾತ್ರದಲ್ಲಿ ಕಾಣಿಸ್ಕೊಂತಾ ಇದಾರೆ. ಸೊ ನಂಗೆ ತುಂಬಾನೇ ಖುಷಿ ಇದೆ ಇದ್ರ ಬಗ್ಗೆ. ಅಂಡ್ ಐ ಕಾಂಟ್ ವೇಟ್ ಟು ವಾಚ್ ದ ಫಸ್ಟ್ ಎಪಿಸೋಡ್. ಎಲ್ಲರಿಗೂ ಒಳ್ಳೇದಾಗ್ಲಿ. ವಿಶಿಂಗ್ ದ ಎಂಟೈರ್ ಗಂಧದ ಗುಡಿ ಟೀಮ್ ಆಲ್ ದ ವೆರಿ ಬೆಸ್ಟ್. ಇನ್ನೊಂದು ರಿಕ್ವೆಸ್ಟ್ ಇದೆ ಎಲ್ಲ ಅಭಿಮಾನಿಗಳ ಮೇರೆಗೆ, ಹಾಗೆ ನಮ್ದೊಂದು ರಿಕ್ವೆಸ್ಟ್ ಇದೆ. ಹಾ. ಇವಾಗ ಶಿಶಿರ್ ಅವ್ರಿಗೆ ಪೇರ್ ಕೊಟ್ಟಿಲ್ವಂತೆ, ಆ ಪೇರ್ ನೀವೇ ಆದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ. ಪ್ರೊಡ್ಯೂಸರ್ ಮಾ ಇಂಟರ್ವ್ಯೂ ಪ್ರೆಸ್ ಮೀಟ್ ಶುರುವಾದಾಗಿಂದ ಇವಾಗವರೆಗೂ ಇದೇ ಕ್ವಶನ್. ಪ್ರೊಡ್ಯೂಸರ್ ಹೇಳ್ಬಿಟ್ರು. ಪ್ರೊಡ್ಯೂಸರ್ ಹೇಳ್ಬಿಟ್ರು ಅಂತಂದ್ರೆ ನಾವು ರೆಡಿ ಇದೀವಿ ಅಂತ. ಓಕೆ, ನಾನ್ ರೆಡಿ ಅಪ್ಪ, ನಾನ್ ರೆಡಿ. ಓಕೆ ಎಂಜಾಯ್ ಹ್ಯಾವ್ ಫನ್. ಸಿಗ್ತೀನಿ, ಮುಗಿಸ್ಕೊಂಡು. ಥ್ಯಾಂಕ್ ಯು ಸೋ ಮಚ್. ಫೈನಲಿ ತುಂಬಾ ಸಿಕ್ತು. ಸೊ ಪೇರ್ಗೂನು ಕೂಡ ಒಂದೊಳ್ಳೆ ಕಂಟೆಂಟ್ ಸಿಕ್ತು. ಸೊ ಏನ್ ಹೇಳ್ತೀರಾ, ಅಕ್ಟೋಬರ್ 6ರಿಂದ ರಾತ್ರಿ 8 ಗಂಟೆಗೆ ಒಳ್ಳೆ ಸ್ಲಾಟ್ ಅಲ್ಲಿ ಬರ್ತಾ ಇದೆ. ಸೊ ಎಲ್ಲರ ಮನಸ್ಸನ್ನ ಗೆಲ್ಲುವಂತಹ ಸ್ಲಾಟ್ 8 ಗಂಟೆ. ಏನ್ ಹೇಳ್ತೀರಾ? ಚಾನಲ್ ಅವ್ರು 8 ಗಂಟೆ ಅಂತ ಡಿಸೈಡ್ ಏನಕ್ಕೆ ಮಾಡಿದಾರೆ ಅಂತ ಇಲ್ಲೇ ಗೊತ್ತಾಗಿರ್ಬೇಕು ನಿಮ್ಗೆ. 8 ಗಂಟೆಗೆ ಒಂದು ಹೊಸ ಪ್ರಾಜೆಕ್ಟ್ ನ ಲಾಂಚ್ ಮಾಡ್ತಿದ್ದಾರೆ ಅಂದ್ರೆ ಅದ್ರ ಕ್ವಾಲಿಟಿ ಜನರನ್ನ ಅದು ಖಂಡಿತ ಹಿಡಿದು ಇಟ್ಕೊಳ್ಳುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದ್ರೆ ಮಾತ್ರ ರಿಸ್ಕ್ ತಗೊಂಡು 8 ಗಂಟೆ ಸ್ಲಾಟ್ ಲಾಂಚ್ ಮಾಡ್ತಾರೆ. ಸೊ ಎಲ್ಲಾ ಕ್ವಾಲಿಟಿ ಇರುವಂತಹ ಸೀರಿಯಲ್ ಗಂಧದ ಗುಡಿ ತುಂಬಾ ವಿಭಿನ್ನವಾದ ಕತೆ. ಎಲ್ಲರ ಅಂದ್ರೆ ಮನೆಯ ಅಣ್ಣ ತಮ್ಮಂದಿರ ಒಂದು ಎಮೋಷನ್ಸ್ ಆಗಿರ್ಬೋದು, ತಂದೆ ಮಗನ ಎಮೋಷನ್ಸ್ ಆಗಿರ್ಬೋದು, ಈ ಎಲ್ಲಾ ಭಾವನೆಗಳನ್ನ ಒಂದು ಪ್ರಾಜೆಕ್ಟ್ ಅಲ್ಲಿ ನೋಡ್ಬೇಕು ಅಂತ ನಿಮ್ಗೆ ಆಸೆ ಇದ್ರೆ ಅದು ಗಂಧದ ಗುಡಿ ಮುಖಾಂತರ ನೋಡ್ಬೋದು. ದಯವಿಟ್ಟು ಎಲ್ಲರೂ ನೋಡಿ. ಒಂದು ವಿಭಿನ್ನವಾದಂತ ಪ್ರಾಜೆಕ್ಟ್, ತುಂಬಾ ವೇರಿಯೇಷನ್ಸ್ ಇರುವಂತ ಪ್ರಾಜೆಕ್ಟ್. ಅಂಡ್ ನಾನು ನಾನು ಮಾಡದೇ ಇರುವಂತ ಒಂದು ಪಾತ್ರ, ನಿಮ್ಮೆಲ್ರಿಗೂ ಮನ್ಸಿಗೆ ಹತ್ರ ಆಗುವಂತ ಪಾತ್ರ. ದಯವಿಟ್ಟು ಅಕ್ಟೋಬರ್ 6ನೇ ತಾರೀಕಿಂದ ರಾತ್ರಿ 8 ಗಂಟೆಗೆ ಗಂಧದ ಗುಡಿನ ಕಲರ್ಸ್ ಕನ್ನಡದಲ್ಲಿ ಮಿಸ್ ಮಾಡದೆ ನೋಡಿ. ಥ್ಯಾಂಕ್ ಯು. ಪಾರ್ಟಿ ಯಾವಾಗ ಕೊಡ್ತೀರಾ? ಡೆಫಿನೆಟ್ಲಿ ನಡ್ರಿ ಹೋಗೋಣ. ಇಲ್ಲ ಕಾಯ್ತಿರಿ, ಹೊಟ್ಬೇಡ. 2 ಪಾರ್ಟಿ ಬೇಕು. ಯಾವುದು? ಒಂದು ಕಿರುತೆರೆ, ಇನ್ನೊಂದು ಹಿರಿತೆರೆ. ಅದು ಅಲೆವ ಮೋಡ ಸದ್ಯಕ್ಕೆ ರಿಲೀಸ್ ಇದೆ. ಅದು ಮೋಸ್ಟ್ಲಿ ಒಂದೆರಡು ದೊಡ್ಡ ಸಿನಿಮಾಗಳ ರಿಲೀಸ್ ಆದ್ಮೇಲೆ ಅದರ ರಿಲೀಸ್ ಪ್ಲಾನ್ ಮಾಡ್ತಾ ಇದೀವಿ. ಸಿಕ್ಕಾವಡೆ ಆಂಟಿಸಿಪೇಟೆಡ್ ಪ್ರಾಜೆಕ್ಟ್ ಅದು. ಇಲ್ಲಿ ನೋಡಿ, ಇಲ್ಲಿ ಬೇರೆ ತರ ಎಮೋಷನ್. ಆ ಸಿನಿಮಾಲಿ ತಂದೆ ಅಥವಾ ತಾಯಿ ಮಗನ ಎಮೋಷನ್. ಸೊ ತುಂಬಾ ಎಮೋಷನ್ಸ್ ಜೊತೆ ಆಟ ಆಡ್ತಾ ಇದ್ದೀನಿ ತುಂಬಾ ವರ್ಷಗಳಿಂದ ನಾನು. ಸೊ ಆ ಪ್ರಾಜೆಕ್ಟ್ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ. ಅದು ಸದ್ಯದಲ್ಲೇ ರಿಲೀಸ್ ಇದೆ. ಇವತ್ತು ಅಮ್ಮನ ಹುಟ್ಟುಹಬ್ಬ. ಸೊ ಅಮ್ಮನಿಗೆ ಏನ್ ಗಿಫ್ಟ್ ಕೊಟ್ರಿ? ಗಿಫ್ಟ್ ಮನೆಗೆ ಹೋದ್ಮೇಲೆ ಕೊಡುವಂತ ಪ್ಲಾನ್ಸ್ ಇದೆ, ಈಗಲೇ ರಿವೀಲ್ ಮಾಡಲ್ಲ. ಅಮ್ಮನಿಗೆ ಏನ್ ಗೊತ್ತಾ, ಅವ್ರಿಗೆ ಏನೋ ಒಂದು ಚಿಕ್ಕದ ಏನಾದ್ರು ಅಂತ ಅನ್ಕೊಟ್ರು ಅವ್ರು ತುಂಬಾ ಖುಷಿ ಪಡ್ತಾರೆ. ಸೊ ಹಾಗಾಗಿ ನಾನು ಏನೇ ಮೆಟೀರಿಯಲಿಸ್ಟಿಕ್ ಗಿಫ್ಟ್ ಕೊಡೋದಕ್ಕಿಂತ ಇವತ್ತು ನನ್ನ ಸಮಯನ ಅವ್ರು ಕೊಡ್ಬೇಕು ಅಂತ ಅನ್ಕೊಂಡಿದೀನಿ. ಮನೆಗೆ ಹೋದಾಗಿಂದ ಇವತ್ತು ರಾತ್ರಿವರೆಗೂ ಪೂರ್ತಿ ಊಟ ಮುಗಿಸ್ಕೊಂಡ್ ಬರೋವರೆಗೂ ಅಮ್ಮನ ಜೊತೆ ಒಂದ್ ಒಳ್ಳೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಪ್ಲಾನ್ ಇದೆ. ಇಂಡೈರೆಕ್ಟ್ ಆಗಿ ಬಿಡ್ರಿ ಸಾಕು ಅಂತ ಹೇಳ್ತೀರಾ? ಕರೆಕ್ಟ್, ಅರ್ಥ ಮಾಡ್ಕೊಂಡ್ರಿ. ಸ್ಮಾರ್ಟ್ ಮಂಜು, ಸ್ಮಾರ್ಟ್. ಎನಿವೆ, ನನ್ನ ಕಡೆಯಿಂದ ಹಾಗೂ ನಮ್ಮ ಬಾಸ್ ಟಿವಿ ವೀಕ್ಷಕರ ಕಡೆಯಿಂದ ಅಮ್ಮನಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಯಾವಾಗ್ಲೂ ಇದೇ ತರ ನಗ್ನಗ್ತಾ ಹೋಲ್ ಫ್ಯಾಮಿಲಿ ಇರಿ. ಒಳ್ಳೆದಾಗ. ಥ್ಯಾಂಕ್ ಯು ಮಂಜು, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಇದಾಗಿತ್ತು ನಟ ಶಿಶಿರ್ ಶಾಸ್ತ್ರಿ ಅವರ ಒಂದು ಗಂಧದ ಗುಡಿ ಕ್ಯಾರೆಕ್ಟರ್ ಬಗ್ಗೆ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.